ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಇವತ್ತು ಹ್ಯಾಪಿ ವಿಶು ಎವ್ರಿ ಒನ್. ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಮಾಡಿ ಆಯಿತು 5 ಗಂಟೆ. ಇವಾಗ ನಾನು ನಿನ್ನೆ ನೈಟೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ. ಇವತ್ತು ಬೆಳಗ್ಗೆ ದೀಪ ಹಚ್ಚಿ ಆಯಿತು. ಸೊ ಲೆಟ್ಸ್ ಸಿ ಏನೆಲ್ಲ ಮಾಡಿದ್ದೀನಿ, ಹೇಗೆಲ್ಲ ಪ್ರಿಪೇರ್ ಮಾಡಿದ್ದೀನಿ ವಿಶುಗೆ ಅಂತ. ಸೊ ಹೀಗೆ ಎಲ್ಲ ಮಾಡಿರೋದು. ಫಸ್ಟ್ ಕೃಷ್ಣನನ್ನು ಇಟ್ಟು ಒಂದು ಎಲ್ಲೋ ಬಟ್ಟೆ ಮೇಲೆ ಮತ್ತು ಇಲ್ಲಿ ಕಣೆ ಇಟ್ಟಿರೋದು. ಸೊ ಇದರಲ್ಲಿ ಫಸ್ಟ್ ಅಕ್ಕಿ ಹಾಕಬೇಕು ಕೆಳಗಡೆ. ಅಕ್ಕಿ ಹಾಕಿ ಮತ್ತು ಫ್ರೂಟ್ಸ್ ಎಲ್ಲ ಇಟ್ಟು, ಕನ್ನಡಿ ಇಟ್ಟು, ಕಾಯಿ ಹೊಡೆದು ಅದು ಸ್ವಲ್ಪ ಚೇಂಜ್ ಇಟ್ಟು ಇದೆಲ್ಲ ಹಾಕಿದೆ. ಮತ್ತು ಆ್ಯಸ್ ಯೂಶ್ವಲ್ ನಮ್ಮದು ಲಕ್ಷ್ಮೀ ದೇವಿ ಮತ್ತು ಬಾಕಿ ದೇವರುಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಇದು ಪ್ಲಾಸ್ಟಿಕ್ ಹೂವು. ಲಾಸ್ಟ್ ಟೈಮ್ ನಾನು ಕೇರಳದಿಂದ ಬರುವಾಗ ತೊಗೊಂಡು ಬಂದಿದ್ದು, ಅದನ್ನು ಅಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಎಲ್ಲ ಬೇರೆ ಬೇರೆ ಐಟಮ್ಸ್ ಇಟ್ಕೊಂಡಿದ್ದೀನಿ. ಮತ್ತು ನವಧಾನ್ಯ, ಮತ್ತು ಇಲ್ಲಿ ರಾಧಾಕೃಷ್ಣ, ಲಡ್ಡು ಕೃಷ್ಣ ಅನ್ನೆಲ್ಲ ಇಟ್ಟು, ಮತ್ತು ಇಲ್ಲಿ ಗುಲ್ಗಂಜಿ, ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಆಯಿತು. ನಾನು ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ಹೀಗೆ ಲೈಟ್ ಆಫ್ ಮಾಡಿದಾಗ ಸೊ ಹಾಗೆ ಎಲ್ಲ ಆಯಿತು. ನಾನು ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಜೋಡಿಸ್ಕೊಂಡು ಉರುಳಿ ಎಲ್ಲ ಸೆಟ್ ಮಾಡಿಕೊಂಡು, ದೇವ್ರನ್ನೆಲ್ಲ ತೊಳ್ಕೊಂಡು, ದೇವ್ರ ಮನೆಯೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು, ಈ ಸರ್ತಿ ಬ್ಯಾಂಗ್ಳೂರಲ್ಲಿ ಹೆವಿ ಸೆಕೆ, ಬಿಸಿ 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 ಆಗ್ತಾ ಇರುತ್ತೆ ಬೆಳಗ್ಗೆ ಇದ್ದರೂ ಸಂಜೆ ಆದ್ರೂ. ಸೊ ಹಾಗೆ ಎಲ್ಲ ನಾನು ಮಧ್ಯಾಹ್ನನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಹಾಗೆ ಸಂಜೆ ಮಾಲಿಗೆ ಹೋಗಿದ್ದು, ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ತರಕ್ಕೆ ಬಾಕಿ ಇತ್ತು. ಸೊ ಹಾಗೆ ಸಂಜೆ ಮಾಲಿಗೆ ಹೋಗಿ ತಂದು ನೈಟ್ ಎಲ್ಲ ರೆಡಿ ಮಾಡಿಟ್ಟು ನಿದ್ದೆ ಮಾಡಿದ್ದು. ಸೊ ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ದೀಪ ಎಲ್ಲ ಹಚ್ಚಿ ಹಬ್ಬದ ಮನೆಗೆಲ್ಲ ತೋರಿಸಿ ಪೂಜೆ ಮಾಡಿ ಮುಗೀತು. ಸೊ ಇದು ನಂದು ಹೊಸ ಡ್ರೆಸ್ ವಿಶುಗೆ ಹಬ್ಬ ತೆಗೆದುಕೊಟ್ಟಿದ್ದು. ಇನ್ನೊಂದು ಕುರ್ತಾ ಇದೆ, ಅದನ್ನು ಸಂಜೆ ಹಾಕ್ಕೊಳ್ಳುವ. ಇವತ್ತು ಆಫೀಸ್ ಇದೆ ನನಗೆ. ಸೊ ಎಲ್ಲ ಮುಗೀತು. ಈಗಿನ್ನು ಜಸ್ಟ್ 5 o'clock ಅಷ್ಟೇ. 9 o'clock ಲಾಗಿನ್ ಆಗಬೇಕು. ಆ್ಯಂಡ್ ಇವತ್ತು ಆಫೀಸ್ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಸದ್ಯಕ್ಕೆ ಊಟಕ್ಕೆ ಅಪ್ಪು ಆರ್ಡರ್ ಮಾಡ್ತೀನಿ, ಆರ್ಡರ್ ಮಾಡ್ತೀನಿ, ಏನು ಮಾಡೋದು ಬೇಡ ಅಂತ. ಧ್ವನಿ ನಾನು ಇಬ್ಬರೇ ಇರೋದಲ್ಲ. ಸೊ ಹಾಗೆ ಅದಾಯಿತು. ಇನ್ನು ಸಂಜೆ ನಾವು ಅಮ್ಮು ಮನೆಗೆ ಹೋಗ್ತೀವಿ. ಅಮ್ಮು ಎಲ್ಲ ಮಾಡಿಟ್ಟಿದ್ದಾಳೆ, ಸದ್ಯ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದಾಳೆ. ಸೊ ಹಾಗೆ ಸಂಜೆ ಅಮ್ಮು ಮನೆಗೆ ಹೋಗೋದು. ಸೊ ಗೈಸ್, ಹೀಗಿದೆ ನಮ್ಮದು ವಿಶು ಈ ವರ್ಷದ್ದು. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ವಿಶು ಸೆಲೆಬ್ರೇಟ್ ಮಾಡ್ತಿರೋದು ಇಲ್ಲಿ ನಮ್ಮ ಮನೇಲಿ. ಅಲ್ಲ ಅಪ್ಪು? ಊರಲ್ಲೂ ಮಾಡಿಲ್ಲ ನಾನು. ಯಾಕೆ ಊರಲ್ಲಿ ಮಾಡಿದ್ದ ಲಾಸ್ಟ್ 2 ಇಯರ್ಸ್ ಎಲ್ಲಿದ್ದೆ ನಾನು? ಒಂದು ಸರ್ತಿ ಏಪ್ರಿಲ್. ನೆಕ್ಸ್ಟ್ ಏಪ್ರಿಲ್ ಧ್ವನಿ ಹುಟ್ಟಿದ್ದ. ಕರೆಕ್ಟ್. ಮದುವೆ ಆಗಿ ಫಸ್ಟ್ ವರ್ಷ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಕನ್ಸೀವ್ ಆಗಿದ್ದೆ. ಅದಾಗಿ ಸೆಕೆಂಡ್ ಇಯರು ಧ್ವನಿ ಹುಟ್ಟಿದ್ಲು ಅಂತ ಊರ ಚಿತ್ರದುರ್ಗದಲ್ಲಿದೆ. ಇದೇ ಫಸ್ಟ್ ಟೈಮ್ ನಾನು ವಿಶು ಸೆಲೆಬ್ರೇಟ್ ಮಾಡ್ತಾ ಇರೋದು ನಮ್ಮ ಮನೇಲಿ. ನೆಕ್ಸ್ಟ್ ಇಯರು ನಾವು ಕೇರಳದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೋಡೋಣ ನೆಕ್ಸ್ಟ್ ಇಯರ್ ಎಲ್ಲಿ ಸೆಲೆಬ್ರೇಟ್ ಮಾಡೋದು ಹೀಗೆ ಅಂತ. ಸೊ ಈ ವರ್ಷ ನನಗೆ ಆಪರ್ಚುನಿಟಿ ಸಿಕ್ತು, ಹಾಗೆ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಕೃಷ್ಣಗೆ ಒಬ್ವಿಯಸ್ಲಿ ಏನು ಕಮ್ಮಿ ಮಾಡೋಂಗಿಲ್ಲ ನಾವು. ಸೊ ನಮಗೇನೇನು ನಮ್ಮ ಕೈಲಿದ್ದ ಶಕ್ತಿ ಕೊಟ್ಟಿರೋ, ಎಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾರೋ ಅಷ್ಟನ್ನು ನಾವು ಮಾಡಿ ವಿಶುನ ಸ್ಟಾರ್ಟ್ ಆಘೋಷಣೆ ಮಾಡಿದ್ವಿ ಅಂತೆ, ವಿಶು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಹಾಗೆ ನಮಗಿರೋ ಶಕ್ತಿಯಲ್ಲಿ, ದೇವ್ರು ನಮಗೆ ಕೊಟ್ಟಿರೋ ಶಕ್ತಿಯಲ್ಲಿ ಎಲ್ಲ ಐಟಮ್ಸ್ ತಂದು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇನ್ನು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ. ದಿಸ್ ದ ಫಸ್ಟ್ ಇಯರ್ ಐ ಹ್ಯಾವ್ ಸೆಲೆಬ್ರೇಟೆಡ್ ಆ್ಯಂಡ್ ವಿ ಹ್ಯಾವ್ ಗಿವನ್ ಬೆಸ್ಟ್ ಶಾಟ್. ಸೊ ಹಾಗೆ ಸರಿ ಗೈಸ್, ಇನ್ನು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಲಾಗಿನ್ ಆಗ್ತೀನಿ. ಅದಾಗಿ ಇನ್ನು ಸಾರಿ ಎಲ್ಲ ಉಡಬೇಕು ನನಗೆ. ಸಾರಿ ಎಲ್ಲ ಉಟ್ಟು ಸ್ವಲ್ಪ ಇದು ಮಾಡುವ. ಅದಾದಮೇಲೆ ಸಂಜೆ ಅಮ್ಮ ಮನೆಗೆ ಹೋಗುವ. ಊಟ
ಊಟ ಮಾಡಿಕೊಂಡು ಬರೋಣ. ಓಕೆ, ಹ್ಯಾಪಿ ವಿಶ್ ಯು ಎವ್ರಿವನ್. ಹ್ಯಾಪಿ ವಿಶ್ ಯು. ನಿದ್ದೆಯಲ್ಲಿ ಎದ್ದು ಕೂತ್ಕೊಂಡಿರೋದು ಅಪ್ಪು. ಓಕೆ ಗೈಸ್, ಚಲೋ. ರೆಡಿ ಆದ್ವಿ. ನಾವೀಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಂದು ಬೆಳಗಿಂದ ಕೆಲಸ ಇತ್ತು, ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಸದ್ಯ ಆರ್ಡರ್ ಮಾಡಿದ್ದು, ಸೊ ಅದು ಊಟ ಮಾಡಿದ್ವಿ. ಇನ್ನು ನಾವೀಗ ಅಮ್ಮ ಮನೆಗೆ ಹೋಗೋದು. ಆ್ಯಂಡ್ ಧ್ವನಿಗೆ ಅಪ್ಪು ವಿಶು ಕಣಿ ಕೊಟ್ಟಿದ್ದು, ಕಾಲಿಗೆ ಬಿದ್ದು ಧ್ವನಿಗೆ ದುಡ್ಡು ಸಿಕ್ಕಿದೆ. ವಿಶು ಕೈ ನೀಟಮ್
ಓಕೆ, ಅದು ದುಡ್ಡು ಕಾಲಿಗೆ ಬಿದ್ದಾಗ ನನಗೆ ದುಡ್ಡು ಸಿಕ್ಕಿದ್ದು. ಅಂದರೆ ನಾವು ಯೂಶ್ವಲಿ ಯುಗಾದಿಯಲ್ಲಿ ಚಂದ್ರ ನೋಡಿ ದೊಡ್ಡವ್ರದ್ದು ಕಾಲಿಗೆ ಬೀಳುವಾಗ ನಮಗೆ ಚಿಕ್ಕವರಿರುವಾಗ ಹಣ ಸಿಗ್ತಿತ್ತಲ್ಲ. ಸೊ ಜಸ್ಟ್ ಲೈಕ್ ದ್ಯಾಟ್ ಸೇಮ್. ಇಲ್ಲೇನೆಂದರೆ ಏನು ಹಬ್ಬದ ದಿವಸ ಕಾಲಿಗೆ ಬಿದ್ದು ಆಗ ಹಣ ಕೊಡ್ತಾರೆ. ನಮ್ಮ ಕಡೆ ಎಲ್ಲ ಏನು ಅಂದರೆ ಚಂದ್ರನ ದರ್ಶನ ಮಾಡಿ ಹಿರಿಯರ ಆಶೀರ್ವಾದ ತೆಗಿಕ್ಕೆ ಹೋಗುವಾಗ ನಮಗೆ ಹಣ ಕೊಡ್ತಾರೆ. ಸೊ ಜಸ್ಟ್ ದ ಸೇಮ್ ಥಿಂಗ್ ಅಲ್ಲೂ ಇಲ್ಲೋ, ಜಸ್ಟ್ ಬೇರೆ ಬೇರೆ ಟೈಮಲ್ಲಿ ಸೆಲೆಬ್ರೇಷನ್ ಅಷ್ಟೇ. ಹಾಗೆ ಡ್ಯಾಡ ಬರ್ತಿದೆ ರಿವರ್ಸ್ ತೆಗೆದಿದ್ದು. ರಿವರ್ಸ್ ಸೇ ಹಾಯ್ ಧ್ವನಿ. ಹಾಯ್ ಫ್ಲೈಂಕಿಶ್, ಹವಡ್ ಯು ಕೇಳು. ಹವಡ್ ಯು. ಐ ಲವ್ ಯು ಅಲ್ಲ, ಐ ಲವ್ ಯು. ಹಾಗೆ ಇನ್ನು ನಾವು ಅಮ್ಮ ಮನೆಗೆ ಹೋಗಿ ಸೊ ಅಲ್ಲಿ ಒಂದು ಫೈನಲ್ ಹಬ್ಬದ ಕ್ಲೋಷರ್ ಮಾಡಿಕೊಂಡು ಬರೋಣ. ಯಪ್ಪ ಬ್ಯಾಂಗ್ಳೂರು ಸಿಕ್ಕಾಪಟ್ಟೆ ಸೆಕೆ. ಲಾಸ್ಟ್ ಇಯರ್ಗಿಂತ ಈ ಸರ್ತಿ ಸಿಕ್ಕಾಪಟ್ಟೆ ಸೆಕೆ ಇದೆ. ನಾನಂತೂ ಯೂಶ್ವಲಿ ಸ್ವೆಟ್ ಆಗಲ್ಲ, ಕೇರಳಕ್ಕೆ ಹೋದರೆ ಇದ್ರ ಡಬ್ಬಲ್ಲು. ಈ ಸರ್ತಿ ಬ್ಯಾಂಗ್ಳೂರಲ್ಲಿ ಸಹ ಸ್ವೆಟ್ ಆಗ್ತಾಯಿದ್ದೀನಿ. ಆ್ಯಂಡ್ ಚಿತ್ರದುರ್ಗದಲ್ಲಿ ಸಹ ಹಾಗಿತ್ತು. ಆ್ಯಕ್ಚುಲಾಗಿ ಬ್ಯಾಂಗ್ಳೂರೇ ಎಷ್ಟು ಫಾರ್ ಬೆಟರ್ ಚಿತ್ರದುರ್ಗ ಕಂಪೇರ್ ಮಾಡಿದರೆ. ಅಲ್ಲಿ ಇನ್ನೂ ಬಿಸಿ ಆಗ್ತಿತ್ತು, ಇನ್ನೂ ಸೆಕೆ ಇತ್ತು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಬ್ಯಾಂಗ್ಳೂರಲ್ಲಿ ಹೆವಿ ಸೆಕೆ ಇದೆ ಈ ಸರ್ತಿ. ಹೆವಿ ಸೆಕೆ ಅಂದರೆ ಹೆವಿ ಸೆಕೆ ಬ್ಯಾಂಗ್ಳೂರು. ಸೊ ಹಾಗೆಲ್ಲ ವಿಶೇಷಗಳು. ಲೆಟ್ಸ್ ಗೋ.